ಒಮ್ಮೆ ಈ ತೀರ್ಥದಲ್ಲಿ ಮಿಂದೆದ್ರಿ ಚರ್ಮ ರೋಗ ಮಾಯ. ಆಸ್ಪತ್ರೆಗೂ ಬಗ್ಗದ ಕಾಯಿಲೆಗೆ ಇದುವೇ ರಾಮಬಾಣ. ಮಲೆನಾಡು ಅದೆಷ್ಟೋ ಪವಾಡ ಪುರುಷರ ಐತಿಹಾಸಿಕ ದೇವಸ್ಥಾನಗಳ ತವರೂರು. ನಮ್ಮಲ್ಲಿ ಎಷ್ಟೋ ಕಾಯಿಲೆಗಳಿವೆ, ಬಿಡಿಸಲಾಗದ ಸಮಸ್ಯೆಗಳಿವೆ. ದೇವರ ಮೊರೆ ಹೋದಾಗ ಅಚ್ಚರಿಯ ರೀತಿಯಲ್ಲಿ ಪರಿಹಾರ ಸಿಕ್ಕಿರುವ ಸಾಕಷ್ಟು ಉದಾಹರಣೆಗಳಿವೆ. ಅದರಲ್ಲೂ ಪ್ರಮುಖವಾಗಿ ಎಷ್ಟೇ ಆಸ್ಪತ್ರೆಗೆ ಅಲೆದ್ರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ವಾಸಿಯಾಗದ ಚರ್ಮ ರೋಗಗಳಿಂದ ಬಳಲುತ್ತಿರುವವರಿಗೆ ಮಲೆನಾಡಿನ ಈ ಪುಣ್ಯ ಕ್ಷೇತ್ರದ ತೀರ್ಥವಂತೂ ಸಾಕ್ಷಾತ್ ರಾಮಬಾಣ. ಈ ಪವಿತ್ರ ಜಲದಲ್ಲಿ ಒಮ್ಮೆ ಮಿಂದು ದೇವರ ದರ್ಶನ ಪಡೆದ್ರೆ ಸಾಕು, ಎಂತಹದೇ ಚರ್ಮದ ಕಾಯಿಲೆಗಳಿದ್ರೂ ಮಾಯವಾಗುತ್ತವೆ ಎಂಬುದು ಇಲ್ಲಿಗೆ ಬರುವ ಲಕ್ಷಾಂತರ ಭಕ್ತರ ಅಚಲ ನಂಬಿಕೆ. ಅಷ್ಟಕ್ಕೂ ಆ ಅದ್ಭುತ ಪವಾಡದ ಕ್ಷೇತ್ರ ಯಾವುದು? ಆ ತೀರ್ಥದ ಹಿಂದಿರುವ ಮಹಿಮೆ ಏನು? ಅದರ ಇತಿಹಾಸವೇನು? ಈ ಕುರಿತು ಇಲ್ಲಿದೆ ಸಂಪೂರ್ಣ ಮಾಹಿತಿ. ಪವಿತ್ರ ತಪೋಭೂಮಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿ ಹಸಿರಿನ ಮಡಿಲಲ್ಲಿರುವ ಪುಣ್ಯ ಕ್ಷೇತ್ರವೇ ವರದಹಳ್ಳಿ. ಇದನ್ನು ವರದಪುರ ಅಥವಾ ವದ್ದಳ್ಳಿ ಎಂದು ಕರೆಯುತ್ತಾರೆ. ಇದು ದತ್ತಾತ್ರೇಯರ ಅವತಾರ ಎಂದೇ ಭಕ್ತರಿಂದ ಪೂಜಿಸಲ್ಪಡುವ ಮಹಾನ್ ತಪಸ್ವಿ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು ನೆಲೆಸಿದ, ಕಠಿಣ ತಪಸ್ಸು ಆಚರಿಸಿದ ಹಾಗೂ ಮಹಾ ಸಮಾಧಿಯಾದ ಅತ್ಯಂತ ಪವಿತ್ರ ತಪೋಭೂಮಿ. ವದ್ದಳ್ಳಿ ಹೆಸರು ಬಂದಿದ್ದು ಹೇಗೆ? ಮಹಾರಾಷ್ಟ್ರದ ದೇಗಲೂರು ಗ್ರಾಮದಲ್ಲಿ ಜನಿಸಿದ ಶ್ರೀಧರ ಸ್ವಾಮಿಗಳು ಆಧ್ಯಾತ್ಮದ ಹುಡುಕಾಟದಲ್ಲಿ ದೇಶ ಸಂಚಾರ ಮಾಡುತ್ತಿದ್ದಾಗ ಅವರ ಕೈಬೀಸಿ ಕರೆದದ್ದು ಮಲೆನಾಡಿನ ಈ ವರದಹಳ್ಳಿ. ತಾಯಿ ದುರ್ಗಾಂಬೆಯ ಅಣತಿಯಂತೆ ಇಲ್ಲಿಗೆ ಆಗಮಿಸಿದ ಸ್ವಾಮಿಗಳು ಮೊದಲು ಇಲ್ಲಿನ ಇತಿಹಾಸ ಪ್ರಸಿದ್ಧ ದುರ್ಗಾಂಬ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿದ್ರು. ದುರ್ಗಾದೇವಿಯು ಮೂಕಾಸುರನನ್ನ ವಧಿಸಿ ಒದ್ದಾಗ ಆತ ಇಲ್ಲಿ ಬಂದು ಬಿದ್ದಿದ್ದನಂತೆ. ಹಾಗಾಗಿ ಇದಕ್ಕೆ ವದ್ದಳ್ಳಿ ವರದಹಳ್ಳಿ ಎಂಬ ಹೆಸರು ಬಂತು ಎಂಬ ಪೌರಾಣಿಕ ಇತಿಹಾಸವಿದೆ. 1963ರಲ್ಲಿ ಇಲ್ಲಿ ಧರ್ಮಧ್ವಜವನ್ನ ಸ್ಥಾಪಿಸಿದ ಶ್ರೀಧರ ಸ್ವಾಮಿಗಳು ಶ್ರೀಧರಾಶ್ರಮವನ್ನ ಹುಟ್ಟು ಹಾಕಿದ್ರು. ಜೈಕಾಂತ ಗಜ ಯೂಟ್ಯೂಬ್ ಚಾನೆಲ್ ನಲ್ಲಿ ನೀಡಿರುವ ವರದಿಯ ಪ್ರಕಾರ ಇಲ್ಲಿನ ಬೆಟ್ಟದ ಮೇಲಿರುವ ಏಕಾಂತ ಗುಹೆಯಲ್ಲಿ ಸ್ವಾಮಿಗಳು ಧ್ಯಾನಾಸಕ್ತರಾಗಿರ್ತಾರೆ. ಇಂದಿಗೂ ಅವರು ಕುಳಿತು ತಪಸ್ಸು ಮಾಡಿದ ಜಾಗ ಮತ್ತು ಅವರ ಪಾದುಕೆಯು ಭಕ್ತರ ಪಾಲಿಗೆ ಪವಾಡದ ತಾಣವಾಗಿದೆ. ಶ್ರೀಧರ ತೀರ್ಥದ ಮಹಿಮೆ ಗೊತ್ತಾ? ಹೌದು, ಈ ಕ್ಷೇತ್ರದ ಅತ್ಯಂತ ದೊಡ್ಡ ಆಕರ್ಷಣೆ ಮತ್ತು ವಿಸ್ಮಯವೆಂದರೆ ಇಲ್ಲಿನ ಬೆಟ್ಟದ ತಪ್ಪಲಿನಿಂದ ಹರಿದು ಬರುವ ಶ್ರೀಧರ ತೀರ್ಥ. ವರದಹಳ್ಳಿಗೆ ಬರುವ ಭಕ್ತರು ಆಶ್ರಮಕ್ಕೆ ಹೋಗುವ ಮುನ್ನ ಮೊದಲು ಭೇಟಿ ನೀಡುವುದು ಇದೇ ತೀರ್ಥಕ್ಕೆ. ಹಿಂದೆ ಈ ಪ್ರದೇಶದಲ್ಲಿ ನೀರಿನ ಅಭಾವವಿದ್ದಾಗ ಭಕ್ತರ ಕಷ್ಟವನ್ನ ಅರಿತ ಶ್ರೀಧರ ಸ್ವಾಮಿಗಳು ತಮ್ಮ ಬಲಗಾಲಿನ ಹೆಬ್ಬರಳಿನಿಂದ ನೆಲವನ್ನ ಒತ್ತಿದಾಗ ಅಲ್ಲಿಂದ ಗಂಗೆ ಚಿಮ್ಮಿ ಉದ್ಭವಿಸಿದ್ಲು ಎನ್ನುತ್ತದೆ ಇಲ್ಲಿನ ಇತಿಹಾಸ. ಅಂದು ಹುಟ್ಟಿದ ಆ ಪವಿತ್ರ ಚಿಲುಮೆ ಬೇಸಿಗೆಯಲ್ಲೂ ಭತ್ತದ ಇಂದಿಗೂ ಸದಾಕಾಲ ಹರಿಯುತ್ತಲೇ ಇರುತ್ತದೆ. ಗೋವಿನ ಮುಖದಿಂದ ಧುಮ್ಮಿಕ್ಕುವ ಈ ಪವಿತ್ರ ತೀರ್ಥದಲ್ಲಿ ಅದ್ಭುತವಾದ ಔಷಧೀಯ ಗುಣಗಳಿವೆ. ಎಷ್ಟೇ ಹಳೆಯ ಚರ್ಮ ರೋಗಗಳಿದ್ರೂ, ಸೋರಿಯಾಸಿಸ್ನಂತಹ ಸಮಸ್ಯೆಗಳಿದ್ರು ಇಲ್ಲಿಗೆ ಬಂದು ಭಕ್ತಿಯಿಂದ ಈ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಗುಣಮುಖರಾಗುತ್ತಾರೆ ಎನ್ನುವುದು ಇಲ್ಲಿನ ಅತಿ ದೊಡ್ಡ ವಿಶೇಷ. ಅಷ್ಟೇ ಅಲ್ಲದೆ ಸಣ್ಣ ಮಕ್ಕಳಿಗೆ ಕಾಡುವ ಭಯ, ಬಾಲಗ್ರಹ ಪೀಡೆ ಹಾಗೂ ದೃಷ್ಟಿ ದೋಷಗಳು ಸಹ ಈ ತೀರ್ಥ ಪ್ರೋಕ್ಷಣೆಯಿಂದ ನಿವಾರಣೆಯಾಗುತ್ತೆ. 1972-73ರ ಸುಮಾರಿಗೆ ಮಹಾ ಸಮಾಧಿ ಹೊಂದಿದ ಶ್ರೀಧರ ಸ್ವಾಮಿಗಳು ಭೌತಿಕವಾಗಿ ನಮ್ಮೊಂದಿಗಿಲ್ಲದಿದ್ರು ಅವರ ತಪೋಶಕ್ತಿ ಈ ತೀರ್ಥದ ರೂಪದಲ್ಲಿ ಇಂದಿಗೂ ಭಕ್ತರನ್ನ ಕಾಯುತ್ತಿದೆ. ಆಶ್ರಮದ ಆವರಣದಲ್ಲಿರುವ ಗೋಶಾಲೆ, ವೇದ ಪಾಠಶಾಲೆ ಹಾಗೂ ಪ್ರಶಾಂತ ವಾತಾವರಣವು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಆಡಂಬರವಿಲ್ಲದ ಕೇವಲ ಭಕ್ತಿಗೆ ಒಲಿಯುವ ಶ್ರೀಧರ ಸ್ವಾಮಿಗಳ ಈ ಪುಣ್ಯ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ತೀರ್ಥ ಸ್ನಾನ ಮಾಡುವ ಮೂಲಕ ನಿಮ್ಮ ಪಾಪಗಳನ್ನ ಪರಿಹಾರ ಮಾಡಿಕೊಳ್ಳಿ.